ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ತಂದೆ ಮೊಮ್ಮಗನೇ, ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ತಂದಿವ್ರಿ ಮೊಮ್ಮಗನೇ. ಹೌದು, ಇವತ್ತು ನಾನು ಸ್ಪೆಷಲ್ ಆದ ಹುಚ್ಚಳ ಚಟ್ನಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇದರಲ್ಲೇನು ಸ್ಪೆಷಲ್ಲು ಅಂತ ಅಂದ್ಕೋಬೋದು ನೀವು. ಈಗಿನ ಮಟ್ಟಿಗೆ ಯಾರು ಹುಚ್ಚಳ ಚಟ್ನಿ ಮಾಡ್ತಾರೆ ಹೇಳಿ? ನಮ್ಮ ತಾಯಿ ಕಾಲದಲ್ಲಿ, ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹುಚ್ಚಳ ಚಟ್ನಿ ರಾಗಿ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರು. ಅದು ಅವ್ರಿಗೆ ಸ್ಪೆಷಲ್ ಅನ್ನಿಸ್ತಾ ಇರಲಿಲ್ಲ. ಈಗ ಯಾರೂ ಮಾಡೋದಿಲ್ಲ. ಹಾಗಾಗಿ ಅಪರೂಪವಾಗಿ ಮಾಡೋ ತಿಂಡಿನೇ ನಮಗೆ ಸ್ಪೆಷಲ್ ಅಂತ ನಾನು ಹೇಳೋದು. ನೋಡಿ, ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿ ಮಾಡೋದಕ್ಕೆ ನಾನು ಇಷ್ಟು ಪದಾರ್ಥ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ, ಹುಚ್ಚೆಳ್ಳು ಇಷ್ಟು 1 ಕಪ್ಪಷ್ಟು ನಾನು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇದನ್ನು ಕೆಲವರು ಗುರೆಳ್ಳು ಅಂತಲೂ ಅಂತಾರೆ. ಹುಚ್ಚೆಳ್ಳು ಗುರೆಳ್ಳು ಎಲ್ಲ ಒಂದೇ. ನೋಡಿ, ಇದು ಸಾಮಾನ್ಯವಾಗಿ ಈಗಿನವ್ರಿಗೆ ಇದು ಗೊತ್ತಿರುತ್ತೋ ಇಲ್ವೋ, ಹಿಂದೆ ನಮ್ಮ ತಾಯಿ ಮತ್ತು ಅಜ್ಜಿ ಕಾಲದಲ್ಲೆಲ್ಲ ಇದನ್ನು ತುಂಬ ಬಳಸ್ತಾ ಇದ್ರಂತೆ. ಹುಚ್ಚೆಳ್ಳು ಚಟ್ನಿ ಮಾಡೋಕ್ಕೆ ಈ ಹುಚ್ಚೆಳ್ಳು ಜೊತೆ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ, 2 ಕೆಂಪು ಮೆಣಸಿನ್ಕಾಯಿ ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದ್ರ ಜೊತೆ ಸ್ವಲ್ಪ ಕಡಲೆ ಮತ್ತು ಕರಿಬೇವಿನ ಸೊಪ್ಪು. ಇಷ್ಟನ್ನು ನಾವು ಈಗ ಹುಚ್ಚೆಳ್ಳು ಚಟ್ನಿಗೆ ನಾವು ಇದನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ನೋಡಿ, ರಾಗಿ ರೊಟ್ಟಿ ಮಾಡೋಕ್ಕೆ ನಾನು ರಾಗಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕಿಟ್ಟು ಈಗ ಫಸ್ಟು ನಾನು ಹುಚ್ಚೆಳ್ಳು ಚಟ್ನಿ ಮಾಡ್ಕೊಳ್ಳೋಕೆ ಅಂತಂದ್ಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಸ್ಟವ್ ಮೇಲೆ ಬಾಣಲಿ ಕಾದಿದೆ. ಫಸ್ಟು ಹುಚ್ಚೆಳ್ಳನ್ನ ಸ್ವಲ್ಪ ಹುರ್ಕೋಬೇಕು. ಸಾಮಾನ್ಯವಾಗಿ ನಾನು ಯಾವುದೇ ರೆಸಿಪಿ ಮಾಡೋಕ್ಕೆ ಮೊದಲು ನಾನು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತೀನಿ. ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೆಯದ ಅದು ಏನು ಅಂತ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಗೂಗಲ್ನಲ್ಲಿ ಸರ್ಚ್ ಮಾಡಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತೀನಿ. ಹಾಗಾಗಿ ನಾನು ಈ ಹುಚ್ಚೆಳ್ಳು ಬಗ್ಗೆ ನಾನು ಸ್ವಲ್ಪ ಸರ್ಚ್ ಮಾಡಿದಾಗ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಗೊತ್ತಾಯಿತು. ಹಾಗೆಯೇ ಇದರಲ್ಲಿ ಕ್ಯಾಲ್ಸಿಯಮ್ಮು, ಪೊಟ್ಯಾಸಿಯಮ್ಮು, ಫಾಸ್ಫರಸ್ಸು, ಕಾರ್ಬೋಹೈಡ್ರೇಟ್ಸು ಎಲ್ಲ ಹೇರಳವಾಗಿದೆಯಂತೆ. ಹಾಗಾಗಿ ಇದು ಪ್ರೋಟೀನು ಮತ್ತು ವಿಟಮಿನ್ಗಳ ಕಣಜ ಅಂತಲೇ ಹೇಳ್ಬೋದು. ನೋಡಿ, ಚೀಟಪಟ ಅಂತ ಶಬ್ದ ಕೇಳ್ತಾ ಇದೆ. ಎಷ್ಟಾದರೆ ಸಾಕು. ನೋಡಿ ಹೇಗೆ ಸಿಡಿತಾ ಇದೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ಇದು ಒಂದು 5 ನಿಮಿಷ ತಣಿಬೇಕಿದು, ಸ್ವಲ್ಪ ಆರಬೇಕು ಮಿಕ್ಸಿಗೆ ಹಾಕೋಕ್ಕೆ. ಹುಚ್ಚೆಳ್ಳು ಹುರಿದಿದ್ವಲ್ಲ, ಈಗ ಇದು ಬಿಸಿ ಆರಿದೆ. ಈಗ ಚಟ್ನಿ ಮಾಡೋಕ್ಕೆ ನಾನು ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಹುರುಗಡ್ಲೆ, ತೆಂಗಿನಕಾಯಿ, ಮೆಣಸಿನ್ಕಾಯಿ ಮತ್ತು ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ ಏನು ತೊಗೊಂಡಿದ್ದೆ ಚಟ್ನಿಗೆ ಎಲ್ಲನೂ ಹಾಕ್ಕೊಂಡು ಈಗ ನಾನು ಮಿಕ್ಸಿಗೆ ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಮುಖ್ಯ. ಒಳ್ಳೆ ಫ್ಲೇವರ್ ಕೊಡುತ್ತೆ ಚಟ್ನಿಗೆ ಕರಿಬೇವಿನ ಸೊಪ್ಪು, ಮತ್ತು ಟೇಸ್ಟು ಕೊಡುತ್ತೆ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ಇದನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಈಗ ಒಗ್ಗರಣೆ ಕೊಟ್ಟರೆ ಫಸ್ಟ್ ಕ್ಲಾಸ್ ಆಗಿರುವಂಥ ಹುಚ್ಚೆಳ್ಳು ಚಟ್ನಿ ರೆಡಿಯಾಗುತ್ತೆ. ನೋಡಿ, ಬಾಣಲಿಲಿ ಎಣ್ಣೆ ಕಾದಿದೆ. ಅದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇಂಗು ಹಾಕಿ ನಾವು ಒಗ್ಗರಣೆ ಕೊಟ್ಟು ಚಟ್ನಿಗೆ ಬೆರೆಸ್ಕೊಂಡ್ರೆ ಎಂಥ ಫಸ್ಟ್ ಕ್ಲಾಸ್ ಆಗಿರೋ ಚಟ್ನಿ ರೆಡಿಯಾಗುತ್ತೆ. ಇನ್ನು ರೊಟ್ಟಿಗೆ ಅಂತ ನಾವು ರಾಗಿ ಹಿಟ್ಟು ತೆಗೆದಿಟ್ಟಿದ್ವಲ್ಲ, 2 ಕಪ್ ರಾಗಿ ಹಿಟ್ಟಿಗೆ ನಾನು 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದು ಬೈಂಡಿಂಗ್ಗೆ, ಇಲ್ಲಾಂದರೆ ಬರೀ ರಾಗಿ ಹಿಟ್ಟಲ್ಲಿ ಮಾಡಿದ್ರೆ ರೊಟ್ಟಿ ಸರಿ ಬರಲ್ಲ, ಮುರುಕಲಾಗುತ್ತೆ. ಮತ್ತು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರನ್ನು ನಿಧಾನವಾಗಿ ನಾವು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಬಾರ್ದು, ತೆಳುವಾಗಿ ಇರಬೇಕು. ನಾವು ರೊಟ್ಟಿ ಕಲ್ಲ ಮೇಲೆ ತಟ್ಟೋದಕ್ಕೆ ಹೇಗೆ ಬೇಕೋ ಆ ಒಂದು ಹದ ಬೇಕು. ನಾನು ನಿಮಗೆ ಇನ್ನೂ ಒಂದು ರೀತಿಯೂ ರೊಟ್ಟಿ ತಟ್ಟೋದು ತೋರಿಸ್ಕೊಡ್ತೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾವು ಫಸ್ಟು ಕಲ್ಲ ಮೇಲೇ ಹೇಗೆ ತಟ್ಟೋದು ಅಂತ ನಾನು ಮಾಡ್ತಾಯಿದ್ದೀನಿ. ನೋಡಿ, ಕಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಕಲಿಸ್ಕೊಂಡಿದ್ದೀವಲ್ಲ ಆ ಬ್ಯಾಟರ್ನ ಇಲ್ಲಿ ಈಗ ತಟ್ಕೊಳ್ತಾ ಇದ್ದೀನಿ ನಾನು. ನಮಗೆ ಕಲ್ಲ ಮೇಲೆ ತಟ್ಟೋಕ್ಕಾಗಲ್ಲ, ಕೈ ಬಿಸಿ ಶಾಖ ತಗಲುತ್ತೆ, ನಮಗೆ ಅದು ರೂಢಿ ಇಲ್ಲ ಅಂತ ಅನ್ನೋರಿಗೆ ನಾನು ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ. ನೋಡಿ, ಇದು ಸ್ವಲ್ಪ ಡ್ರೈ ಆಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ತಟ್ಕೋಬೇಕು. ಆವಾಗ ಸ್ವಲ್ಪ ನೀಟಾಗಿ ನಾವು ಎಳೆದ ಹಾಗೆ ರೊಟ್ಟಿ ಬರುತ್ತೆ. ನೋಡಿ, ಹೀಗೆ ರೊಟ್ಟಿ ಮುಗ್ಚಾಕುವಾಗಲೂ ಅಷ್ಟೇ ಸ್ವಲ್ಪ ನಿಧಾನವಾಗಿ ಮುಗ್ಚಾಕಬೇಕು. ನೋಡಿ, ಏನೂ ಆಗಲ್ಲ, ಮುರಿದೋಗಲ್ಲ ರೊಟ್ಟಿ. ನೋಡಿ, ನಾನು ಹೇಳಿದ್ನಲ್ಲ, ಡೈರೆಕ್ಟಾಗಿ ತವಾ ಮೇಲೆ ನಾವು ರೊಟ್ಟಿ ತಟ್ಟೋಕ್ಕಾಗಲ್ಲ ನಮಗೆ ಅಂತ ಅನ್ನೋರು ಹೀಗೆ ಚಪಾತಿ ಅದಕ್ಕೆ ಹಿಟ್ಟು ಕಲಿಸ್ಕೊಂಡು ಇದನ್ನು ನಾವು ಹಾಗೇ ತಟ್ಕೊಂಡು ಒಬ್ಬಟ್ಟು ತಟ್ತೀವಲ್ಲ ಹಾಗೆ ತಟ್ಕೊಂಡು ಇದನ್ನು ನಾವು ರೊಟ್ಟಿ ಮಾಡ್ಕೋಬೋದು. ಇದನ್ನು ನಾವು ಈಗ ಒಂದು 10 ನಿಮಿಷ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಬೇಕು. ಏಕೆಂದರೆ ರಾಗಿ ಹಿಟ್ಟೆಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಸಡನ್ನಾಗಿ ನಾವು ಇದು ರೊಟ್ಟಿ ಮಾಡೋಕ್ಕೆ ಹೋದರೆ ಅದು ಗಟ್ಟಿ ಗಟ್ಟಿ ಆಗುತ್ತೆ, ಚೆನ್ನಾಗಾಗಲ್ಲ. ಹಾಗಾಗಿ ಒಂದು 10 ನಿಮಿಷ ಆದಮೇಲೆ ನಾವು
ಈಗ ನೋಡಿ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೀಗೆ ನಾವು ತಟ್ಕೋಬೇಕು. ಈ ಹುಚ್ಚೆಳ್ಳಿನ ಬಳಕೆಯಿಂದ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ನ ಸಮತೋಲನ ನಾವು ಕಾಪಾಡ್ಕೊಳ್ಬೋದು ಅಂತನ್ನೋ ವಿಷಯ ಗೊತ್ತಾಯಿತು. ಹಾಗಾಗಿ ಇದು ಒಳ್ಳೆ ಪದಾರ್ಥನೇ ಅಲ್ವಾ. ಇದಾಗಿದೆ, ಇದು ಅಪರೂಪಕ್ಕೊಂದ್ಸಲ ಆದರೂ ಇದನ್ನ ಮಾಡ್ಕೊಂಡು ನಾವು ತಿನ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. 3 ದಿನದಿಂದ ಒಂದೇ ಸಮ ಮಳೆ ಬರ್ತಾ ಇದೆ. ಈ ಮಳೆ, ಚಳಿ, ಗಾಳಿಗೆ ಬಿಸಿ ಬಿಸಿ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ ಹೇಗಿರುತ್ತೆ ಅಂತ ನಮ್ಮನೆಯವ್ರು ತಿಂತಾ ಇದ್ದಾರೆ. ಅವರನ್ನೇ ಕೇಳೋಣ ಬನ್ನಿ. ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮಗೆ ಏನನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ. ಆ ಮೂಲಕ ನನಗೆ ಪ್ರೋತ್ಸಾಹ ನೀಡ್ತೀರಾ ಅಂತ ಅನ್ನೋ ಭರವಸೆ ನನಗಿದೆ. ನಿಜವಾಗ್ಲೂ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಲೊಟ್ಟೆ ಹೊಡ್ಕೊಂಡು ತಿನ್ನೋ ಅಷ್ಟು ತುಂಬ ರುಚಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿದರೆ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡಿದರೆ ನನಗೆ ವಿಡಿಯೋ ಮಾಡೋಕ್ಕೆ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ನನ್ನ ಪ್ರಯತ್ನಕ್ಕೆ ನೀವು ಒಂದು ಲೈಕ್ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.